ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ ಸ್ವಾಗತ. ನೋಡ್ರಿ ಮನೆಯಲ್ಲೇ ಚೂಡ ಮಾಡೋದು ಹೇಗಂತ ನೋಡೋಣ್ರಿ. 106 ರೂಪಾಯಿ ಕೊಟ್ಟು ಹೊರಗೆ ತರ ಬದಲಾಗಿ ಸುಲಭವಾಗಿ ಮನ್ಯಾಗ ಮಾಡ್ಬೋದು ನೋಡ್ರಿ. 1 ಕಪ್ ಕಡಲೆ ಹಿಟ್ಟು ತಂದು ನೋಡ್ರಿ ಸಾಣಿಸ್ಕೊಂಡು. 1 ಕಪ್ ಅಕ್ಕಿ ಹಿಟ್ಟು. ಬರೀ ಕಡಲೆ ಹಿಟ್ಟಿಲ್ಲಾದ್ರೂ ಮಾಡ್ಬೋದ್ರಿ. ಇಲ್ಲಕ್ರ ಈ ಥರ ಅಕ್ಕಿ ಹಿಟ್ಟಾದ್ರೆ ಹಾಕಿ ಮಾಡ್ಬೋದು ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ಕೈಲಿ ತಿಕ್ಕಿ ಹಾಕ್ಯಂತಾನೆ ನೋಡ್ರಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಕಾಸಿ ಆರಿಸಿಟ್ಟಿದ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ಈ ಥರ ಊಟ ಮುಗ್ಸಂಗೆ ಕಲಿಸ್ಬೇಕ್ರಿ. ಈ ಥರ ಫ್ರೆಶ್ ಮಾಡಿ ಕಲಿಸ್ಬೇಕು ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗೈತಿ. ಸ್ವಲ್ಪ ನೀರು ಹಾಕ್ಯಂಡು ಕಲಿಸ್ಬೇಕು ನೋಡ್ರಿ. ಆ ಥರ ಮುಟ್ಗಿ ಮಾಡಿದ್ರೆ ಹಿಟ್ಟು ಮುಟ್ಟಿಗೆ ಆಗ್ಬೇಕು ನೋಡ್ರಿ. ಎಣ್ಣೆ ಹಾಕ್ಯಂಡು ಕಲಿಸ್ತೇವಲ್ರಿ ಆ ಥರ ಆಗ್ಬೇಕು ನೋಡ್ರಿ. ಒಮ್ಮಕ್ಲೆ ನೀರು ಹಾಕಬಾರ್ದ್ರಿ. ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಬೇಕು ನೋಡ್ರಿ. ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗೈತಿ ನೋಡ್ರಿ. ನೋಡ್ರಿ ಸಣ್ಣ ಹೋಲಾದ್ರೆ ತೊಗೋಬೋದ್ರಿ, ದೊಡ್ಡ ಹೋಲಾದ್ರೆ ತೊಗೋಬೋದು. ನಾನಿಲ್ಲಿ ಸಣ್ಣದು ಉಪಯೋಗ ಮಾಡ್ತೇನೆ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಈ ಥರ ಎಣ್ಣೆನ ಹಚ್ಕೋಬೇಕು ನೋಡ್ರಿ. ನೋಡ್ರಿ ಹಿಟ್ಟು ಇಟ್ಕೊಂತಾನೆ ನೋಡ್ರಿ. ಒತ್ತಳಿಗೆ ಹಿಟ್ಟು ಇಟ್ಕೊಂತಾನೆ ರೀ. ನೋಡ್ರಿ ಈ ಥರ ರೆಡಿ ಮಾಡ್ಕೊಂಡಾನೆ ನೋಡ್ರಿ. ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದೈತಿ. ನಿಧಾನಕ್ಕೆ ಕೈಗೆ ಬಿಸಿ ಇರ್ತೈತೆ ರೀ. ಬಿಸಿ ಉಗಿ ಬರ್ತೈತಿ. ನಿಧಾನಕ್ಕೆ ಡಾಣಿ ಬಿಟ್ಕೋಬೇಕು ನೋಡ್ರಿ. ಒಮ್ಮಕ್ಳು ಹೊಳ್ಳೆ ಹಾಕ್ಬಾರ್ದ್ರಿ. ಒಂದು ಸ್ವಲ್ಪ ಕೆಂಪಾಗ ಬೇಯ್ತೀವ್ರಿ. ಬಬಲ್ಸ್ ಕಮ್ಮಿ ಆಕ್ಕವು ಆವಾಗ ಹೊಳ್ಳೆ ಸಿಕ್ಕೋಬೇಕು ನೋಡ್ರಿ. ಈ ಬಬಲ್ಸ್ ಕಮ್ಮಿ ಆಗ್ಯಾವ ನೋಡ್ರಿ. ಈಗ ಈ ಥರ ಸುತ್ತಲಿ ಕೈ ಆಡ್ಕೋಬೇಕು ರೀ. ಸುತ್ತಲಿ ಕೈ ಆಡ್ಕೊಂಡು ಹೊಳ್ಳೆ ಸಿಕ್ಕೋಬೇಕು ನೋಡ್ರಿ. ನೀವು ಜಾರಿ ಸೊಟ್ಟಿಲಾದ್ರೂ ಹಾಕ್ಕೋಬೋದ್ರಿ. ಈ ಥರ ಕಡ್ಡಿದ್ರೆ ಕಡ್ಡಿಲಾದ್ರೂ ಹಾಕ್ಕೋಬೋದು ನೋಡ್ರಿ. ಈ ಥರ ಕಡ್ಡಿದ್ರೆ ಸುಲಭವಾಗಿ ಹೊಳ್ಸಕ್ಕೆ ಬರ್ತಾವೆ ನೋಡ್ರಿ. ನೋಡ್ರಿ ಈಗ ಬೆಂದೈತಿ. ತಕ್ಕಂತ ನೋಡ್ರಿ. ಗ್ಯಾಸ್ ಸ್ಲೋ ಇಟ್ಕೊಂಡು ಫಸ್ಟಿಗೆ ಜೋರು ಇಡ್ಬೇಕ್ರಿ. ಮತ್ತು ಆಮೇಲೆ ಸಣ್ಣ ಇಡ್ಬೇಕು ನೋಡ್ರಿ. ಫಸ್ಟ್ ಒಮ್ಮೆ ಹಾಕಿದಾಗ ಜಾಸ್ತಿ ಇಟ್ಟು ಸಣ್ಣ ಇಟ್ಟನ್ರಿ. ಈಗ ಸಣ್ಣ ಇಟ್ಟು ಮತ್ತೊಮ್ಮೆ ಹಾಕ್ಯನಕತ್ತಾನೆ ನೋಡ್ರಿ. ನೋಡ್ರಿ ಇದು ರೆಡಿ ಆಗೈತೆ ನೋಡ್ರಿ. ನೋಡ್ರಿ ಇಷ್ಟು ಡಾಣಿಗ್ಯವ್ರಿ. ಈಗ ನೋಡ್ರಿ 1 ಕಪ್ ಕಡಲೆ ಹಿಟ್ಟು ತೊಗೊತಾನೆ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ತಿಕ್ಕಿ ಹಾಕ್ಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ
ಪೂರ್ತಿ ಹಿಡಿವೆ ನೋಡ್ರಿ, ಅಂದ್ರೆ ಚೂಡ ಮಾಡೋ ವಿಧಾನ ಗೊತ್ತಾಕೈತಿ ನೋಡ್ರಿ. ಸ್ವಲ್ಪ ನೀರು ಹಾಕಿ ಕೈ ಆಡ್ಕೋಬೇಕ್ರಿ ಮೊದಲು. ಈಗ ಡಾಣಿ ಮಾಡೇವಲ್ರಿ, ಈಗ ಗುಳ್ಗೆ ಮಾಡೋಕೆ ಹಿಟ್ಟು ರೆಡಿ ಮಾಡತ್ತೇನೆ ನೋಡ್ರಿ. ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗೈತಿ ನೋಡ್ರಿ. ನೋಡ್ರಿ ಈ ಥರ ಜಾರಸ್ ಹೊಟ್ಟಿರ್ತೈತಲ್ರಿ, ಅದ್ರಾಗ ಈ ಥರ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಯಂಡು ಸ್ಪೂನಿಲ್ಲೇ ಕೈಲೇ ಮಾಡ್ಕೊಬೋದು ನೋಡ್ರಿ. ಕೈ ಆಡ್ಕೊಬೋದು ದಿಢೀರ್. ಉರಿ ಸ್ಲೋ ಇಟ್ಟ ಮಾಡ್ಕೊರಿ. ನೋಡ್ರಿ ಈ ಥರ ಹಿಟ್ಟು ಹಾಕ್ಕೋಬೇಕ್ರಿ. ಸ್ವಲ್ಪ ಬ್ರಷ್ ಮಾಡಿದ್ರೆ ಸಾಕ್ರಿ, ಸ್ಪೂನ್ ಇಲ್ಲರ ಎದ್ರಲ್ಲರ ತಾನ ತೆಳಗೆ ಗುಳ್ಳಿ ರೆಡಿ ಹಾಕವು ನೋಡ್ರಿ. ನೋಡ್ರಿ ಈ ಥರ ಕಡ್ಡಿಲೇ ಕೈ ಆಡ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ ಈ ಥರ ಗುಳಿಗೆ ರೆಡಿ ಹಾಕವು ನೋಡ್ರಿ. ಸಿಂಪಲ್ಲಾಗಿ ಮನ್ಯಾಗ ಮಾಡ್ಬೋದ್ರಿ. ನೋಡ್ರಿ ಕೆಂಪಾಗ ಬೆಂದವು. ಈ ಥರ ಒಂದು ಸ್ವಲ್ಪ ಕೈ ಆಡ್ಕೊಂಡು ತಕ್ಕೋಬೇಕು ನೋಡ್ರಿ. ಬಬಲ್ಸ್ ಇಲ್ಲ ಏನಿಲ್ಲ ರೀ, ರೆಡಿ ಆಗಿವೆ ಈಗ ಅವು. ತಕ್ಕಂತಾನೆ ನೋಡ್ರಿ. ನೋಡ್ರಿ ಈ ಥರ ಕ್ರಿಸ್ಪಿಯಾಗಿ ಬಂದವು ನೋಡ್ರಿ. ಈಗ ಇನ್ನೊಮ್ಮೆ ಹಾಕಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಈ ಥರ ಸ್ಪೂನಿಲ್ಲೇ ಕೈ ಆಡ್ಕೊಬೋದು ನೋಡ್ರಿ. ನೋಡ್ರಿ ರೆಡಿ ಆಗ್ಯಾವು, ತಕ್ಕಂತೇನೆ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಆರಾಕ ಬಿಟ್ಟನೆ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು. ನೋಡ್ರಿ ಚೂಡಾಕ ಅವಲಕ್ಕಿ ರೀ, ದಪ್ಪನ ಅವಲಕ್ಕಿ ಎಣ್ಣೆ ಕರಿವು ನೋಡ್ರಿ. ಹಸ್ ಮಾಡಿ ತೊಗೊಂಡನ್ರಿ. ನೀವು ಜಾಸ್ತಿ ಆದ್ರೆ ಹಾಕ್ಕೋಬೋದು ರೀ, ಕಮ್ಮಿ ಆದ್ರೆ ಹಾಕ್ಕೋಬೋದು ನೋಡ್ರಿ. ನೋಡ್ರಿ ಅದ ಬಳ್ಯಾಗ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ರೆಡಿ ಆಗ್ಯಾವು, ತಕ್ಕಂತಾನೆ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗ್ಯಾವ ನೋಡ್ರಿ. ಸ್ವಲ್ಪ ಆದರೂ ಹಾಕ್ಯಂಡು ತಕ್ಕೋಬೋದು ರೀ. ನೋಡ್ರಿ ಎಣ್ಣೆನ ಸೋಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಯಂಡು ಅದ್ರಾಗ ಶೇಂಗಾ ಬೀಜ ಕರಿಯಾಕತ್ತಾನೆ ನೋಡ್ರಿ. ಇವು ಕೆಂಪು ರೀ ಶೇಂಗಾ ಬೀಜ, ಕೆಂಪು ಶೇಂಗಾ ಬೀಜ ನೋಡ್ರಿ. ಇವು ಬಳ್ಳಿ ಶೇಂಗಾ ಅಂತಾರೆ ರೀ ಇವಕ್ಕೆ. ಚಟಾಪಟ ಸಿಡಿತಿರ್ತಾವ್ರಿ, ಉರಿ ಸ್ಲೋ ಇಟ್ಟ ಕರ್ಕೋಬೇಕು ನೋಡ್ರಿ. ಈ ಥರ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ಈಗ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿಟ್ಟಾನಿ, ಕೊಬ್ಬರಿನ ಕರ್ಕೊಂತಾನೆ ನೋಡ್ರಿ. ನೋಡ್ರಿ ಕೊಬ್ಬರಿನ ರೆಡಿ ಆಯ್ತು ನೋಡ್ರಿ. ಈಗ ಪುಟಾಣಿ ಹಾಕ್ಯಂತಾನೆ ನೋಡ್ರಿ. ಈ ಥರ ನಿಧಾನಕ್ಕೆ ಕೈ ಆಡ್ಕೊಂತ ಇರ್ಬೇಕು ನೋಡ್ರಿ. ಅಂದ್ರೆ ಎಲ್ಲ ಕಡೆನೂ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡ್ರಿ ಇವು ರೆಡಿ ಆಗ್ಯಾವ. ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಯಾರು ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ರಿ ಕರಿಬೇವು ರೆಡಿ ಆಗೈತೆ ನೋಡ್ರಿ. ನೋಡ್ರಿ ಅಷ್ಟು ಒಂದ್ರಾಗ ಹಾಕ್ಯಂದ ನೋಡ್ರಿ. ಶೇಂಗಾದ ಕಾಳು, ಪುಟಾಣಿ, ಚೂಡ, ಕರಿಬೇವು, ಕೊಬ್ಬರಿ, ಸೇವು ನೋಡ್ರಿ.
ಬೆಳ್ಳುಳ್ಳಿ ಮ್ಯಾಶ್ ಮಾಡಿ ಇಟ್ಕೊಂಡೀನಿ, ಬೆಳ್ಳುಳ್ಳಿ ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಮತ್ತು ಮ್ಯಾಗ ಅರ್ಧ ಸ್ಪೂನ್ ಹಾಕ್ಯಂತಾನೆ ನೋಡ್ರಿ. ಡಾಣಿ ಮಾಡಿಟ್ಟಿದ್ವಲ್ರಿ, ಈಗ ಪುಡಿ ಮಾಡ್ಕ್ಯಂತಾನೆ ನೋಡ್ರಿ. ಪುಡಿ ಮಾಡ್ಕೊಂಡು ಅದ್ರಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ದಿಢೀರ್ ನಮಗೆ ಎಷ್ಟು ಬೇಕಾಸು ಮನ್ಯಾಗ ಸುಲಭವಾಗಿ ಮಾಡ್ಬೋದು ರೀ. ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಹೊರಗಡೆ ತಂದು ತಿನ್ನೋ ಬದ್ಲಿ ಇದೇ ಥರ ಮನ್ಯಾಗ ಮಾಡ್ಕೋಬೇಕು ನೋಡ್ರಿ. ಜಾಸ್ತಿ ಮಾಡಿಟ್ಕೊಂಡಾದ್ರೂ ನಡಿತೈತೆ ನೋಡ್ರಿ. ಇವು ಹೊರಗ್ಲು ತಂದ್ರೆ ಯಾವ ಮಾಡಿಟ್ಟಿರ್ತಾರನ್ರಿ, ಒಂದು ಸ್ವಲ್ಪ ಕಿಮ್ಮಟ್ಟಿರ್ತಾವೆ. ಈ ಥರ ನಾವು ದಿಢೀರ್ನ ಆರೋಗ್ಯ ಕಾಪಾಡ್ಕೊಬೋದು ನೋಡ್ರಿ. ಮನ್ಯಾಗ ಮಾಡ್ಕೊಂಡು ನಾವು ಮಂಡಕ್ಕಿಯಾಗಾದ್ರೂ ತಿನ್ಬೋದು ರೀ, ಚಾಕ ಹಂಗೆ ಬಾಯಿ ಹಿಡ್ಸ್ಕೊಂಡಾದ್ರೂ ತಿನ್ಬೋದು ನೋಡ್ರಿ. ಓಸು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಖಾರ ಪುಡಿ ಓಟು ಮಿಕ್ಸ್ ಆಗ್ಬೇಕು ರೀ. ಆ ಥರ ಮಿಕ್ಸ್ ಆಗಂಗೆ ಕೈ ಆಡ್ಕೋಬೇಕು ನೋಡ್ರಿ. ನೋಡ್ರಿ, ಉಪ್ಪು ಮೊದಲ ಗುಳಿಗೆಗೆ ಅದಕ್ಕೆ ಹಾಕಿರ್ತೀವಿ. ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ. ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕ್ರಿ. ಅಂದ್ರೆ ಚೂಡ ಹಾಕಿರ್ತಾವಲ್ರಿ, ಚೂಡ, ಕೊಬ್ಬರಿ, ಶೇಂಗಾದ ಕಾಳು ಇವನ್ನೆಲ್ಲ ಹಾಕಿರ್ತಾವಲ್ರಿ, ಉಪ್ಪು ಬೇಕಾಕೈತ್ರಿ. ಮತ್ತು ಮ್ಯಾಗ ನೋಡಿ ಉಪ್ಪು ಹಾಕ್ಯಬೇಕು ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ನೋಡ್ರಿ. ಎಂಥ ಬರಲಿಲ್ದರು ದಿಢೀರ್ನ ಈ ಥರ ನೋಡಿ ಇಡುವೆ ನೋಡಿ ಮಾಡ್ಬೋದು ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಸುಲಭವಾಗಿ ಮಾಡ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ನೋಡ್ರಿ. ಈ ಥರ ಕ್ರಿಸ್ಪಿಯಾಗಿ ಬಂದ ನೋಡ್ರಿ.